ಭೈರತಿ ಬಸವರಾಜ್ ಎದೆ ಬಡಿತ ಹೆಚ್ಚಿಸಿದ ಕೊಲೆ ಕೇಸ್. ಮರ್ಡರ್ ಕೇಸ್ ಆರೋಪಿ ಶಾಸಕ ಭೈರತಿಗೆ ಟ್ರೀಟ್ಮೆಂಟ್ ಈಗ. ಭೈರತಿ ಬಸವರಾಜ್ ಎದೆ ಬಡಿತವನ್ನ ಹೆಚ್ಚಿಸಿದೆ ಈ ಕೊಲೆ ಕೇಸ್. ಮರ್ಡರ್ ಕೇಸ್ ಆರೋಪಿ ಶಾಸಕ ಭೈರತಿಗೆ ಟ್ರೀಟ್ಮೆಂಟ್ ಈಗ. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಎಂಎಲ್ಎಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಐಸಿಯು ವಾರ್ಡ್ನಲ್ಲಿ ಎ ಬ್ಲಾಕ್ನಲ್ಲಿ ಭೈರತಿ ಬಸವರಾಜ್ ಇದ್ದಾರೆ. ಐಸಿಯು ವಾರ್ಡ್ನ ಎ ಬ್ಲಾಕ್ನಲ್ಲಿ ಭೈರತಿ ಬಸವರಾಜ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಿದೆಯಂತೆ. ಆಸ್ಪತ್ರೆಯಲ್ಲಿರೋ ಭೈರತಿ ಕೊಠಡಿಗೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ ಅನ್ನುವಂತಾಗಿದೆ. ಸಿಐಡಿ ಓರ್ವ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಟೀಮ್ ಈಗ ನಿಗಾ ಇಟ್ಟಿದೆ. ಕೊಲೆಗೆ ಸಂಬಂಧ ಇನ್ನು ನ್ಯಾಯಾಂಗಕ್ಕೆ ಹಾಜರಾಗಬೇಕು. ಭೈರತಿ ನ್ಯಾಯಾಂಗ ಬಂಧನವೋ ಅಥವಾ ಸಿಡಿಐ ಕಸ್ಟಡಿಗೆ ಒಪ್ಪಿಸ್ತಾರೋ ಕಾದು ನೋಡಬೇಕಿದೆ. ಬಿಕ್ಲು ಶಿವ ಕೇಸ್ನಲ್ಲಿ ಬಂಧನವಾಗಿದ್ದಾರೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್. ಇಂದು ಆಂಜಿಯೋಗ್ರಾಮ್ ಪರೀಕ್ಷೆಗೆ ಒಳಗಾಗ್ತಾರೆ. ಆಂಜಿಯೋಗ್ರಾಮ್ ಟೆಸ್ಟ್ ಬಳಿಕ ಭೈರತಿ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ. ಡಾಕ್ಟರ್ ಓಕೆ ಅಂದ್ರೆ ಮಾತ್ರ ನ್ಯಾಯಾಧೀಶರ ಎದುರು ಹಾಜರಾಗುವಂತಹ ಸಾಧ್ಯತೆ ಇದೆ. ಜಡ್ಜ್ ಎದುರು ಹಾಜರುಪಡಿಸಲು ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಕೊಲೆ ಕೇಸ್ ಏನಾಯ್ತು? ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಈಗ ಆರೋಪಿ ಭೈರತಿ ಬಸವರಾಜ್. ಆದರೆ ಈಗ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಎಂಎಲ್ಎಗೆ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಮರ್ಡರ್ ಕೇಸ್ ಆರೋಪಿ ಶಾಸಕ ಭೈರತಿಗೆ ಟ್ರೀಟ್ಮೆಂಟ್ ಶುರುವಾಗಿದೆ. ಐಸಿಯು ವಾರ್ಡ್ ಎ ಬ್ಲಾಕ್ನಲ್ಲಿ ಭೈರತಿ ಬಸವರಾಜ್ ಇದ್ದಾರೆ. ಯಾರು ಕೂಡ ಅಲ್ಲಿ ಎಂಟ್ರಿ ಪಡೆಯೋ ಹಂಗಿಲ್ಲ. ಅದಕ್ಕಾಗಿಯೇ ವಿಶೇಷವಾದಂತಹ ಐಸಿಯು ಕೊಠಡಿಯಲ್ಲಿ ಅವರನ್ನ ಇಡಲಾಗಿದೆ. ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಒಬ್ಬ ಸಿಐಡಿಯ ಓರ್ವ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಟೀಮ್ ನಿಗಾ ಇಟ್ಟಿರುವಂತದ್ದು. ಕೊಲೆಗೆ ಸಂಬಂಧ ಇದು ನ್ಯಾಯಾಂಗ ಹಾಜರಾಗಬೇಕಿತ್ತು. ಆದರೆ ಅವರ ಆರೋಗ್ಯದ ಹಿನ್ನೆಲೆ ಭೈರತಿಗೆ ನ್ಯಾಯಾಂಗ ಬಂಧನವೋ ಅಥವಾ ಸಿಐಡಿ ಕಸ್ಟಡಿ ತಗೋತಾರೋ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇನ್ನು ಆಂಜಿಯೋಗ್ರಾಮ್ ಟೆಸ್ಟ್ ಆಗಬೇಕು ಇವತ್ತು ಅವ್ರಿಗೆ. ಆಂಜಿಯೋಗ್ರಾಮ್ ಟೆಸ್ಟ್ ಆದ ಬಳಿಕ ಭೈರತಿ ಡಿಸ್ಚಾರ್ಜ್ ಆಗುವಂಥ ಸಾಧ್ಯತೆ ಇದೆ ಅಂತ ಅನ್ನಲಾಗ್ತಿದೆ. ಡಾಕ್ಟರ್ ಓಕೆ ಅಂದರೆ ಮಾತ್ರ ನ್ಯಾಯಾಧೀಶರ ಎದುರು ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಜಡ್ಜ್ ಎದುರು ಹಾಜರುಪಡಿಸಲು ಈ ಕಡೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಆದರೆ ಆಂಜಿಯೋಗ್ರಾಮ್ ಪರೀಕ್ಷೆಯ ಬಳಿಕ ಡಾಕ್ಟರ್ ಓಕೆ ಅಂದ್ರೆ ಮಾತ್ರ ನ್ಯಾಯಾಧೀಶರ ಎದುರು ಬರ್ತಾರೆ ಭೈರತಿ ಬಸವರಾಜ್. ಸೊ ಭೈರತಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರೋ ಅಥವಾ ಸಿಐಡಿ ಕಸ್ಟಡಿಗೆ ಕೊಡ್ತಾರೋ ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಕೊಲೆ ಕೇಸ್ನಲ್ಲಿ ಈಗ ನ್ಯಾಯಾಂಗಕ್ಕೆ ಹಾಜರಾಗಲೇಬೇಕಿದೆ ಭೈರತಿ ಬಸವರಾಜ್. ಡಾಕ್ಟರ್ ಓಕೆ ಅಂದ್ರೆ ನ್ಯಾಯಾಧೀಶರ ಎದುರು ಹಾಜರಾಗ್ತಾರೆ. ಜಯದೇವ ಆಸ್ಪತ್ರೆಯಲ್ಲಿ ಮುಂದುವರೆದಂತಹ ಚಿಕಿತ್ಸೆ. ಐಸಿಯು ವಾರ್ಡ್ನ ಎ ಬ್ಲಾಕ್ನಲ್ಲಿ ಇದ್ದಾರೆ ಈಗ ಭೈರತಿ ಬಸವರಾಜ್. ಇಸಿಜಿಯಲ್ಲಿ ವ್ಯತ್ಯಾಸ ಕಂಡು ಬಂತು ಅನ್ನುವಂಥ ಬೆನ್ನಲ್ಲೇ ಅಡ್ಮಿಟ್ ಮಾಡಿದ್ರು. ಚಿಕಿತ್ಸೆಯು ಕೂಡ ಈಗ ನಡೀತಿದೆ. ಇವತ್ತು 10 ಗಂಟೆ ಬಳಿಕ ಆಂಜಿಯೋಗ್ರಾಮ್ ಟೆಸ್ಟ್ ಆಗುತ್ತೆ ಅಂತ ಹೇಳಿದ್ರು. ಮತ್ತು ಕೆಲ ವೈದ್ಯಕೀಯ ಪರೀಕ್ಷೆಗಳು ಕೂಡ ಮಾಡಬೇಕು ಅವರಿಗೆ ಅಂತ ವೈದ್ಯರೇ ಹೇಳಿದಂಥದ್ದಿತ್ತು. ಸೊ ಹಾಗಾಗಿ ಈಗ ಆಸ್ಪತ್ರೆಯಲ್ಲಿದ್ದಾರೆ. ವಿಶೇಷವಾದಂತಹ ಐಸಿಯು ವಾರ್ಡ್ನಲ್ಲಿ ಎ ಬ್ಲಾಕ್ನಲ್ಲಿ ಭೈರತಿ ಬಸವರಾಜ್ ಇರುವಂಥದ್ದು. ಕೊಠಡಿಯೊಳಗೂ ಕೂಡ ಯಾರಿಗೂ ಪ್ರವೇಶವಿಲ್ಲ ಅಂತಿದೆ. ಜೊತೆಗೆ ಸಿಐಡಿಯ ಒಬ್ಬ ಇನ್ಸ್ಪೆಕ್ಟರ್ ಅಲ್ಲಿದ್ದು ನಿಗಾ ಇಟ್ಟಿದ್ದಾರೆ ಟೀಮ್ ಜೊತೆಗೆ. ಮತ್ತು ಸ್ಥಳೀಯ ತಿಲಕ್ ನಗರ ಪೊಲೀಸರಿಂದ ಕೂಡ ಭದ್ರತೆಯನ್ನು ನೀಡಲಾಗಿದೆಯಂತೆ. ಬ್ಲಡ್ ಸ್ಯಾಂಪಲ್ ಪಡೆದಿದ್ದಾರೆ ಡಾಕ್ಟರ್. ರಿಪೋರ್ಟ್ ಕೂಡ ಬರಬೇಕಿದೆ. ಆಂಜಿಯೋ ರಿಪೋರ್ಟ್ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೋ ಇಲ್ವೋ ಅಂತ ಗೊತ್ತಾಗುತ್ತೆ.